ಪ್ರಭುವೇ, ಬಸವಣ್ಣವ್ರ ಮನೆಯಿಂದ ಹಿಂತಿರುಗಿದ್ದೇಕೆ? ಬಸವಣ್ಣನಿಗೆ ಜಂಗಮನ ಅರಿವಾಗದಿರುವುದಕ್ಕೆ ಸಿದ್ದರಾಮಯ್ಯ. ಲಿಂಗ ಪೂಜೆಯಲ್ಲಿ ಬಸವಣ್ಣನಿಗೆ ಜಂಗಮದ ಅರಿವಾಗಲಿಲ್ಲ ಪ್ರಭುವೇ. ಆ ಅರಿವಾಗಲೆಂದೇ ಹೀಗೆ ಮಾಡಿದ್ದಾಗಿದೆ ಸಿದ್ದರಾಮಯ್ಯ. ಶತಪರ ತಾಯಿಯ ತಂದೆ ಬಾಗಿಲಿಗೆ ಬಂದ ಜಂಗಮನನ್ನ ಹಿಂದೆ ಕಟ್ಟಿದ ನನ್ನ ಅಹಂಕಾರವನ್ನ. ಏಳು ಬಸವಣ್ಣ ಏಳು. ಲಿಂಗ ಪೂಜೆಯಲ್ಲಿದ್ದ ನಿನಗೆ ಜಂಗಮನ ಹಂಗೇನು? ತಪ್ಪಾಯಿತು ಪ್ರಭುವೆ. ಅರಸ ಮುನಿದರೆ ಊರಲ್ಲಿರಬಾರದು, ಗಂಡ ಮುನಿದರೆ ಹೆಂಡತಿಯಾಗಬಾರದು. ಜಂಗ ಮುನಿದರೆ ಅನಂತ ಸೇರಿಸುವೆನು. ಲಿಂಗ ಜಂಗಮತಿ ಅಜ್ಞಾನ ನಾನು. ಎನ್ನ ಅಜ್ಞಾನವನ್ನು ಪರಸಿ ಉದ್ಧರಿಸಯ್ಯ ಪ್ರಭುವೇ. ಬಸವಣ್ಣ, ಜಂಗಮ ಮುಂದಿರಲು ಲಿಂಗಾರ್ಚನೆಯಾಗುವುದು. ಪ್ರಾಣ ಬಿಟ್ಟು ದೇಹ ಇರುವುದೇ. ಜಂಗಮ ಬಿಟ್ಟು ಲಿಂಗವ ಪೂಜಿಸುವ ಡಾಂಬಿಕ ಭಕ್ತಿಯ ಕಂಡು ನಮ್ಮ ಗುಹೇಶ್ವರ ನಗುತ್ತಿದ್ದಾನೆ ಕಾಣ ಸಂಗನ ಬಸವಣ್ಣ. ಅಯ್ಯ, ಕಲ್ಲು ಎಷ್ಟು ದಿನ ನೀರಲ್ಲಿ ಮುಳುಗಿದ್ದರೇನು, ಅದು ನೆನೆದು ಮೃದುವಾಗಬಲ್ಲದೆ. ಮನದಲ್ಲಿ ದೃಢವಿಲ್ಲ ಭಕ್ತಿ ಫಲಿಸಬಲ್ಲದೆ ಅಯ್ಯ. ಬಸವಣ್ಣ, ಲಿಂಗ ಜಂಗಮರ ಭಕ್ತಿಗೆ ಭ್ರಷ್ಟಾಚಾರ ಸದಾಚಾರಗಳೇ ಮೊದಲು. ಅಹಂಕಾರವೆಂಬ ಅಲಗ ಹಿಡಿದು ಮಾಡುವ ಭಕ್ತಿ ಇಂದು ತನ್ನನ್ನೇ ಕೊಲ್ಲುವುದು. ಶಿವಭಕ್ತನಾದವನಿಗೆ ಅರಿವೆಂಬ ಅಲಗ ಹಿಡಿದಿರಬೇಕು ಬಸವಣ್ಣ, ಅರಿವೆಂಬ ಅಲಗ ಹಿಡಿದಿರಬೇಕು. ಪ್ರಭುವೇ, ಲಿಂಗ ಜಂಗಮ ಒಂದೇ ಎಂಬ ಶಿಕಾಶಾತೆಯನ್ನು ಹೊಯ್ದು ಉದ್ಧರಿಸಯ್ಯ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ? ಏರಿ ನೀರುಂಬಡೆ, ಬೇಲಿ ತನ್ನ ಹೊಲ ಮೇವಡೆ, ನಾರಿಯ ಮೊಲೆ ಹೊಲಹಾಲು ವಿಷವಾದಡೆ, ನಾರಿ ತನ್ನ ಮನೆಯಲ್ಲಿ ಕೊಳವಡೆ, ಇನ್ನಾರಿಗೆ ದೂರುವೆನೋ ಕೂಡಲ ಸಂಗಮ ದೇವ. ಜಂಗಮ ಮುನಿದರೆ ಆನಂತ ಸೇರಿಸುವೆನು ಪ್ರಭುವೇ. ಆಹಾ ಆಹಾ, ಭಕ್ತಿಯ ಬೆಳಕು ಬಸವಣ್ಣ, ಭಕ್ತಿಯ ಬೆಳಕು. ನಾನಿಂದು ಆಯತ ಸ್ವಾಯತ ಸನ್ನಿಹಿತಗಳಲ್ಲಿ ಪೂರ್ವಾಚಾರ್ಯ ಕಂಡಿ, ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರ್ಯ ಕಂಡಿ. ಬಸವಣ್ಣ, ನಿನ್ನ ಮುಟ್ಟಿ ಎನ್ನ ಮನವೈಲಾಯಿತು. ನಿನ್ನ ಅನುಭವ ಕೇಳಿ ಎನ್ನ ಭವನಾಕ್ತಿಯಾಯಿತು. ನಿನ್ನ ಕಂಡು ಬದುಕಿದೆನಯ್ಯ, ಬದುಕಿದೆನು. ಪ್ರಭುವೇ, ಅರಿದರಿದು ಅಗ್ನಿ ಪರೀಕ್ಷೆ ಮಾಡುವರೇ. ಬಸವಣ್ಣನ ಭಕ್ತಿ ಲೋಕದಲ್ಲಿ ಹರಡಲೆಂದೇ ಹೀಗೆ ಮಾಡಿದ್ದಾಗಿದೆ ಸಿದ್ದರಾಮಯ್ಯ. ಅಯ್ಯ, ಬೆಂಕಿಯಲ್ಲಿ ಸುಟ್ಟಲಲ್ಲದೆ ಬಂಗಾರ ಶುದ್ಧಿ ಆಗ್ತದೆ. ಪ್ರಭುವೇ, ನಿಮ್ಮ ಬರವ ಕಾಣದೆ ಶಿವಾಸನ ಎಲ್ಲ ಶರಣರು ಸಮ್ಮಿಲಿತರಾಗಿದ್ದಾರೆ. ಬನ್ನಿ, ದಯಮಾಡಿಸಿ. ಆಗಲಿ, ನಡೆಯಿರಿ, ಹೋಗುವ. ಕಂಗಳ ಕತ್ತಲನ್ನು ಸೂರ್ಯನಲ್ಲದೆ ಮತ್ತಾರು ಕಳೆಯಬಲ್ಲರು ಪ್ರಭುವೇ. ಈ ಅಂಗಕ್ಕೆ ತಟ್ಟಿದ ಮಾಯಾ ತಮಂದವನ್ನು ಗುರು ಗುಹೇಶ್ವರಲ್ಲದೆ ಇನ್ನಾರು ಕಳೆಯಬಲ್ಲರೂ ಪ್ರಭುವೇ. ಗುಹೇಶ್ವರ ಲಿಂಗನ ಇಚ್ಛೆ ಇದ್ದಂತಾಗಲಿ. ಶೂನ್ಯ ಗಣವಾದ ಸಿಂಹಾಸನವಿದು. ಶಟಸ್ಥಲ ವಿರಾಜಿತವಾಗಿದೆ. ಈ 6 ಸ್ಥಳಗಳನ್ನು ಏರಿದವನೇ ಮುಕ್ತ. ಉಪಾಸನಾಗಿರುವುದೇ ಭಕ್ತ ಸ್ಥಳ. ಶಿವನು ತಾನಾಗಿರುವುದೇ ಮಹೇಶ್ವರ ಸ್ಥಳ. ಲಿಂಗಾರ್ಪಿತವಾದ ಪದಾರ್ಥವನ್ನು ಸ್ವೀಕರಿಸುವುದೇ ಪ್ರಸಾದಿ ಸ್ಥಳ. ಲಿಂಗ ಪ್ರಾಣವಾಗಿರುವುದೇ ಪ್ರಾಣಲಿಂಗಿ ಸ್ಥಳ. ಶಿವನೇ ತಾನಾಗಿ ಲೋಕೋದ್ಧಾರದ ಹೊಣೆ ಹೊತ್ತಿರುವುದೇ ಶರಣ ಸ್ಥಳ. ಶಿವನಲ್ಲಿ ಏಕರಸವಾಗಿರುವುದೇ ಐಕ್ಯ ಸ್ಥಳ. ಇಂತಪ್ಪ ಸಿಂಹಾಸನದಲ್ಲಿ ಮಂಡಿಸುವೆನು. ನಿರಂಜನ ಜಂಗಮಕ್ಕೆ, ನಿರಂಜನ ಜಂಗಮಕ್ಕೆ, ನಿರಂಜನ ಜಂಗಮಕ್ಕೆ. ಶ್ರೀಮದಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮನ ತನುತ ಚಾರ ಚರಾಂಭೋ ಜಗನ ಮಹಿಮ ನಾಮ ರೂಪ ಕ್ರಿಯಾ ಕಲಾಪ ವಿರಾಮೂರ್ತಿ ಗುರು ಗುಹೇಶ್ವರ ಲಿಂಗಗೆ ಶರಣು ಶರಣಾರು.
ಖಡ್ಗವ್ಯಾಘ್ರಗಳ ಎಲ್ಲ ಹಾಕ್ಬಿಡ್ರಿ ಎಲ್ಲರೂ ಶರಣು ಹೊಕ್ಕು ಸಮಸ್ತಂಕರದ ಮಾಯಾಂಬರದ ಮೈಲಿಗೆ ತೊಳೆದು ಭಕ್ತಿರಸ ಪ್ರವಾದದಲ್ಲಿ ಶರಣ ಪದವಿಗೆ ಸಲ್ಲಿಸಿದ ಗುರು ಸಿದ್ಧರಾಮ ಶಿವಯೋಗಿಗೆ ಶರಣು ಶರಣಾರುತಿ ಶರಣು ಶರಣಾರುತಿ. ಪ್ರಭು ಅಪ್ಪಣೆಯಾಗಬೇಕು. ಬಸವಣ್ಣ, ಇಂದು ಅನುಭವ ಗೋಷ್ಠಿಯಲ್ಲಿ ನಡೆಯಬೇಕಾದ ವಿಷಯವನ್ನು ಎಲ್ಲರಿಗೂ ತಿಳಿಸು. ಮಹದಾಜ್ಞೆ. ಗುರುಲಿಂಗ ಜಂಗಮ ಸ್ವರೂಪಿಗಳಾದ ಪ್ರಭುದೇವರು ನಮ್ಮಲ್ಲೆಲ್ಲರೂ ಅನುಗ್ರಹಿಸಲು ಬಂದಿದ್ದಾರೆ. ಅವರ ಪಾದಸ್ಪರ್ಶದಿಂದ ಶೂನ್ಯ ಸಿಂಹಾಸನವು ಶೋಭೆಗೊಂಡಿದೆ. ಅಖಿಲ ಮಾನವರ ಉದ್ಧಾರಕ್ಕಾಗಿ ನಾವು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದ್ದೇವೆ. ಇಂದಿಲ್ಲಿ ಚರ್ಚಿಸಬೇಕಾದ ವಿಷಯವೇನೆಂದರೆ ಸರ್ವಧರ್ಮ ಸಮನ್ವಯ. ಅದನ್ನು ಚೆನ್ನಬಸವಣ್ಣ ನಿರೂಪಿಸುತ್ತಾರೆ. ಪ್ರಭು ಸನ್ನಿಧಾನದಲ್ಲಿ ಮನೆಯು ಎಲ್ಲ ನದಿಗಳು ಹರಿದುಕೊಂಡು ಹೋಗಿ ಸಮುದ್ರ ಸೇರುವಂತೆ ಸರ್ವ ಧರ್ಮಗಳು ಸಮನ್ವಯ. ಎಲ್ಲ ಧರ್ಮಗಳನ್ನು ಮಾನವನ ಮುಕ್ತಿಗೊಯ್ಯುವ ಸಾಧನೆಗಳಾಗಿವೆ. ಅದರಂತೆ ವೀರಶೈವ ಮತದಲ್ಲಿ ಅಷ್ಟಾಭರಣ, ಪಂಚಾಚಾರ್ಯ, ಶಟಸ್ಥಲಗಳು ಮುಕ್ತಿಯ ಸಾಧನಗಳಾಗಿವೆ. ಅನುಭಾವಿಗಳೇ, ನಾನೂರುವ ಕರ್ಮ ಯೋಗಿ ನನಗೆ ಕೊಲ್ಲಾಪುರದ ಸಿದ್ದರಾಮಯ್ಯನೆಂದು ಕರೆಯುತ್ತಾರೆ. ಯಾವ ಮಾರ್ಗದಿಂದ ದುಃಖ ದೂರಾಗುವುದು ಅದೇ ಧರ್ಮ, ಅದೇ ಮಾರ್ಗ. ಆ ಧರ್ಮವು ಕರ್ಮ ಮೂಲವಾಗಿದೆ. ಅಂತಹ ಕರ್ಮ ಯೋಗದಿಂದ ಮುಕ್ತಿಯನ್ನು ಸಂಪಾದಿಸುವುದೇ ಮಾನವ ಧರ್ಮ. ಖಂಡದ ಗಡಿಗೆಯನ್ನು ತೊಳೆಯದಿದ್ದರೆ ವಾಸನೆ ಬಿಡುವುದೇ. ಅದರಿಂದ ಹೊರಗಿನ ಡಂಬಾಚಾರ ಬಿಟ್ಟಿಲ್ಲದೆ ಭವಬಂಧನ ಬಿಡದು. ಅದರಿಂದ ಸದಾಚಾರವೇ ಮುಕ್ತಿಯ ದ್ವಾರ. ಮಹಾನುಭಾವಗಳೇ, ನಾನು ಹಡಪಿಗ, ಶಿವತರ ವಲಸ ತೆಗೆಯುವ ಕೈಗೂಲಿ. ದೇವರ ಸೃಷ್ಟಿಯಲ್ಲಿ ಹುಟ್ಟಿ ಬಂದವರೆಲ್ಲ ಒಂದೇ ಧರ್ಮ, ಒಬ್ಬನೇ ದೇವರು. ನಂಬಿದ ಹೆಂಡತಿಗೆ ಗಂಡನೊಬ್ಬನೇ, ಅನ್ಯ ದೇವರ ಸಂಘವಲ್ಲ ಅನ್ಯ ದೈವ ಎಂಬ ಆದರ ಕಾಣಿರೋ ಎಂದು ಮಹಾತ್ಮರು ನುಡಿದಿದ್ದಾರೆ. ಅವರ ನುಡಿದಂತೆ ನಡೆಯುವುದೇ ನಮ್ಮ ಧರ್ಮವಾಗಿದೆ. ಶರಣರ ನಡೆಗಳಿಗೆ ವಂದಿಸಿ. ಹೊಟ್ಟೆಯ ದುಡಿಮೆಯೇ ಕಾಯಕ. ಪ್ರತಿಯೊಬ್ಬನು ಕಾಯಕ ಜೀವಿ ಆಗಬೇಕು. ಕಾಯಕವೇ ಜೀವನ ಸತ್ತು. ದುಡಿಯದೆ ಉಣ್ಣುವ ಪಾಪಿ ತುಡುಗಿನ ಅನ್ನ ತಿನ್ನಂತೆ. ನಾನು ಮಡಿವಾಳ. ಭಕ್ತರ ಬಟ್ಟೆ ತೊಳೆಯುವುದೇ ನನ್ನ ಭವಿತನ. ಕುಟ್ಟಿ ಹಾಕುವುದೇ ನನ್ನ ವಿನಾಯಕ. ತನ್ನ ಗಣ್ಯವಾದುದನ್ನು ನೋಡಿದೊಡೆ ಭವಿತನವ. ಕಂಡವ ತಿಂದು ಹೆಂಡವ ಕುಡಿದ ತಪ್ಪಿಗೆ ದಂಡವ ಕೊಡುವ ಜಗಬಿಂಡೇನೆ ನಂಬಯ್ಯ. ಆ ಭವಿತನ ಬಿಡುವುದೇ ಸತ್ಯ ಜನಾತನ ಧರ್ಮ. ಶರಣರಿಗೆ ಶರಣಂಬೆ. ನಾನು ಮಚ್ಚಿಗಾರ ಹರಳಯ್ಯ. ಅಯ್ಯ ದೇವಲೋಕ ಮೃತ್ಯುಲೋಕ. ಬೇರೆ ಸತ್ಯ ನಡೆಯುವುದೇ ದೇವಲೋಕ, ಮಿಥ್ಯ ನಡೆಯುವುದೇ ಮೃತ್ಯುಲೋಕ. ಸದಾಚಾರವೇ ಪುಣ್ಯ, ದುರಾಚಾರವೇ ಪಾಪ ಎಂತೆಂಬ ಸರ್ವಧರ್ಮಗಳಿಗೆ ಮೂಲ ಮಂತ್ರವಾಗಿದೆ. ಶಾಸ್ತ್ರಗಣವೆಂಬನೇ ಕರ್ಮವು ಭಜಿಸುತ್ತದೆ. ವೇದಗಣವೆಂಬನೇ ಪ್ರಾಣಿವಧೆ ಹೇಳುತ್ತದೆ. ಶ್ರುತಿಗಣವೆಂಬನೇ ಮುಂದಿಟ್ಟು ಹರಿಸುತ್ತದೆ. ಅಲ್ಲೆಲ್ಲಿಯೂ ನೀವಿಲ್ಲದ ಕಾರಣ ತ್ರಿವಿಧ ದಾಸೋಹದಲ್ಲದೆ ನಿಮ್ಮನ್ನು ಕಾಣಬಾರದು ಕೂಡಲ ಸಂಗಮ ದೇವ. ಬುದ್ಧಿ ಉಡತಡಿಯ ಅಕ್ಕ ಮಹಾದೇವರು ಆಗಮಿಸಿದ್ದಾರೆ. ಅಪ್ಪಣ್ಣ, ಅವ್ರನ್ನ ಕರೆದುಕೊಂಡು ಬಾ.
ಭಿಕ್ಷಾನಗಳುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಆತ್ಮಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ಎನಗೆರಿನುಂಟು ಆತ್ಮಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ಎನಗೆರಿನುಂಟು ಹಸಿವಾದೋಡೆ ಭಿಕ್ಷಾನಗಳುಂಟು ಹಸಿವಾದೋಡೆ 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 ಭಿಕ್ಷಾನಗಳು. ಪ್ರಭುವಿನ ಶ್ರೀ ಚರಣಗಳಿಗೆ ಶರಣು. ಶರಣು ಮಾತಾಯಿ ಶರಣು. ಬಸವಣ್ಣನವರ ಶ್ರೀಪಾದಕ್ಕೆ ಶರಣು. ಗೋಮುಖ ವ್ಯಾಘ್ರಗಳಂದಾದ ಕಾಮ ಮೊದಲಾದ ಕಿಳ ವಿಷಯ ಸ್ತೋಮವನು ಮುರಿದಿಕ್ಕಿ ಮುಂಬರಿತವಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ನಿಜೈಕ ಪದವನ್ನು ನೇಮಿಸಿದ ಮಹಾದೇವಿ ಅಕ್ಕನಿಗೆ ಶರಣು ಶರಣು ತಾಯಿ ಶರಣು. ಶರಣರಿಗೆಲ್ಲ ಶರಣು. ಶರಣು. ಯೌವನದ ಸತಿ ನೀನೆತ್ತಲಿಂದ ಬಂದಿಯವ್ವ. ಪತಿಯ ಕುರುಹು ಹೇಳಿದಡೆ ಕುಳ್ಳಿರು, ಇಲ್ಲದಿದ್ದರೆ ತೊಲಗು ತಾಯೇ ತೊಲಗು. ಹರನೇ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ. ಎನ್ನವರನ್ನ ಚನ್ನ ಮಲ್ಲಿಕಾರ್ಜುನನಿಗಿತ್ತು ಮದುವೆಯನ್ನು ಮಾಡಿದರು. ಆ ಚಲವ ಚನ್ನನೇ ಗಂಡ ಎನಿಗೆ, ಬಿಕ್ಕ ಲೋಕದ ಗಂಡರಿ ಎನಿಗೆ ಸಂಬಂಧವಿಲ್ಲವಯ್ಯ ಪ್ರಭು. ತಾಯಿ, ಕೌಶಿಕನು ಶಿವಭಕ್ತನಾಗಲು ನೀನು ಆತನನ್ನು ಮದುವೆಯಾಗಲು ಒಪ್ಪಿರಲಿಲ್ಲವೇ? ತಿಳಿಯದೇ ಒಪ್ಪಿದೆ, ತಿಳಿದವನ ತೊರೆದೆ. ಹಳೆ ಜನ್ಮದ ಹಗ್ಗ ಹರಿದೆ, ಹೊಸತನವ ಹೊದ್ದೆ. ತಿಳಿ ಜನ್ಮ ತಳೆದು ಬಂದೆ ಪ್ರಭುವೆ. ತಾಯಿ, ಸಿಟ್ಟಿನ ವೈರಾಗ್ಯವಿದು. ಎಷ್ಟು ದಿನ? ಕೂದಲ ತೀರೆ ದೇಹಕ್ಕೆ ಮರೆಯಾದ ಅಪಮಾನ ಹರಿಯುವುದೇ? ಕಾಯ ಕರ್ರನೆ ಕಂದಿದ್ರೇನಯ್ಯ, ಕಾಯ ಮಿರ್ರನೆ ಮಿಂಚಿದ್ರೇನಯ್ಯ. ಅಂತರಂಗ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನನ ಲಿಂಗವನ್ನು ಒಲಿದ ಕಾಯವು ಹೇಗಿದ್ದರೇನಯ್ಯ? ತಾಯಿ, ನಿನಗೊಲೆ ದೇವರು ನಿನಗೊಲೆಯದೆ ನೀನೇ ದೇವರನ್ನು ಒಲಿಸಿಕೊಂಡೆನೆಂಬುವುದು ಅಹಂಕಾರ. ನಿನ್ನ ಭಾವ ಶುದ್ಧವಾಗಿದ್ದರೆ ಈ ದೇಹಕ್ಕೆ ಕೂದಲ ಮರೆಯೇಕೆ? ಅಯ್ಯ, ಫಲವು ಪಕ್ವವಾಗದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಅಯ್ಯ, ಒಳಗೇ ಹಣ್ಣಾದವಳ ಹೊರಮೈಯ ಹಂಗೇನಯ್ಯ ಪ್ರಭು. ಮೈ ತಾಳಿ ವೈ ತೊರೆಯುವುದಕ್ಕಾಗುವುದೇ? ನಾನು ಮೈಯ ತೊರೆದಿಲ್ಲ, ಮೈ ಮಲವ ತೊರೆದಿರುವೆ. ನಿಮ್ಮ ಹಾಗೂ ನಿಮ್ಮ ಪುರಾತನ ಕಂಡು ಭವಗೆಟ್ಟೆ. ನನ್ನ ತನುಮನವು ಶುದ್ಧವಾದವು ಕೇಳ ಪ್ರಭು. ತಾಯಿ, ನಿನ್ನ ಜ್ಞಾನಗಣ, ನಿನ್ನ ವಿರತಿ ಘನ, ನೀನು ವೈರಾಗ್ಯ ನಿಧಿ. ನಿನ್ನನ್ನು ಪಡೆದ ಜಗತ್ತು ಪಾವನ. ಕಾಮ ನಿನ್ನ ಮುಟ್ಟಲಿಲ್ಲ, ಮರವು ನಿನ್ನ ಸೋಂಕಲಿಲ್ಲ, ಮಾಯೆ ನಿನ್ನ ಕೆಡಿಸಲಿಲ್ಲ. ಮಹಾದೇವಿಯಕ್ಕ, ನಿನ್ನ ಶ್ರೀಪಾದಕ್ಕೆ ನಮೋ ನಮೋ ಎಂದೆ. ಎನ್ನ ಭಕ್ತಿ ಶಕ್ತಿ ಮಹಾದೇವಕ್ಕನಿಗೆ ಶರಣು. ನಿಷ್ಕಾಮಳಾದ ಮಹಾದೇವಿ ನಿನಗೆ ಶರಣಂದು. ಭವಿಯ ಸಂಘ ತರುದು ಭೋಗೆದ್ದ ಮಹಾದೇವಿ ಅಕ್ಕನಿಗೆ ಶರಣು ಶರಣು. ತಾಯಿ, ಇಂದು ಅನುಭವಗೋಷ್ಠಿಯಲ್ಲಿ ಭಾಗವಹಿಸು. ಅಸ್ಪೃಶ್ಯರ ಉದ್ಧಾರವು ಇಂದಿನ ಅನುಭವಗೋಷ್ಠಿಯ ಮುಖ್ಯ ವಿಷಯವಾಗಿದೆ. ಆ ವಿಚಾರವನ್ನು ಚನ್ನಬಸವಣ್ಣನೇ ಆರಂಭಿಸಲಿ. ಧರ್ಮೋದ್ಧಾರಕರೇ, ಹೊಲೆಯನಾಗಿರಲಿ ಹಾರುವವನಾಗಿರಲಿ
ಮಾದಿಗನಾಗಿರಲಿ ಮಚ್ಚಗಾರನಾಗಿರಲಿ ಆತನು ಶಿವಭಕ್ತಿಯನ್ನು ಹೊಂದಿದ ಬಳಿಕ ಆತನು ಕುಲಜಾತಿಗಳನ್ನು ಎಂದೆನ್ನಿಸಕೂಡುದು. ಲಿಂಗಧಾರಿಯಾಗಲು ಆತನು ಶಿವಕುಲಜನು. ತಪ್ಪದೆ ಶರಣರು ಈ ವಿಚಾರ ನಿರ್ಧಾರ ಮಾಡಿ ಮಾನವನ ಕುಲಕ್ಕೆ ಅಂಟಿದ ಮೇಲು ಕೀಳು ಎಂಬ ಭಾವನೆಗಳನ್ನು ಕಿತ್ತು ಹಾಕಲಿ. ಕುಲದಲ್ಲಿ ಶುದ್ಧರನಾದರೂ ಮನದಲ್ಲಿ ಮಹಾದೇವ ನೆಲೆಗೊಂಡಾತನೇ ಉಚ್ಚ ಕುಲದ ಮನುಜ ನೋಡ. ಸುಳ್ಳು ಕೊಲೆ ಕಳವು ಮಾಡುವ ಪಾಪಿಯೇ ಹೊಲೆಯ ಕಾನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೊಲೆಯರೆಂದೊಡೆ ಹೊಲೆಯರೆಂದೆಪ್ಪರಯ್ಯ. ಕೇರಿಯಲ್ಲಿರುವವರು ಹೊಲೆಯರೇ, ಪಾಪ ಕರ್ಮಿಗಳು ಹೊಲೆಯರು. ಹುಟ್ಟಿನಿಂದ ಜಾತಿ ನಿರ್ಣಯ ಮಾಡಿಕೊಡೋದು. ಯಜ್ಞದಲ್ಲಿ ಪಶುವನ್ನು ಕೊಂದು ತಿನ್ನುವರು ಹೊಲೆಯರಾದರಿದೆ. ಸತ್ತ ಪ್ರಾಣಿಯನ್ನು ತಿನ್ನುವರು ಹೊಲೆಯರಲ್ಲವೇ? ಕುಲಜ ಲಿಂಗವಿದ್ದವನೇ ಕುಲಜ ಕಾಣ. ಪಟ್ಟವ ಕಟ್ಟಿದ ಬಳಿಕ ಕುಲವು ನಡೆಸುವರಿ. ಕುಲವೆಂಬುದು ಉದ್ಯೋಗ. ಯಾವನು ಯಾವ ಉದ್ಯೋಗ ಮಾಡುವನೋ ಅದೇ ಕುಲವೆಂಬುದು ಲೋಕ. ಸಂಸ್ಕಾರದಲ್ಲಿ ದ್ವಿಜತ್ರ ಉಂಟಾಗುವುದೆಂದು ಹೇಳುವರು. ಹೊಲೆಯರನ್ನು ಹಾರೂರನ್ನಾಗಿ ಮಾಡಿ ನೋಡೋಣ. ಅಕ್ಕನೇನು ಹೇಳುವಳು? ಹುಟ್ಟಿದ ಕೂಸಿಗೆ ಹೆಣ್ಣು ಗಂಡೆಂದು ಹೆಸರಿಡುವವರು ಆ ಕೂಸಿನ ಆತ್ಮ ಹೆಣ್ಣು ಗಂಡು ಯಾರೂ ಹೇಳಬಲ್ಲರು. ಎಲ್ಲ ಜೀವಕೋಟಿಯೊಳಗಿನ ತೇಜ ಒಂದೇ. ಆ ತೇಜಕ್ಕೆ ಲಿಂಗದ ಸೋಂಕವಿಲ್ಲ, ಜಾತಿಯ ಕಟ್ಟೆ ಇಲ್ಲ ಕಾಣ ಚನ್ನಮಲ್ಲಿಕಾರ್ಜುನ. ಮಾನವರಲ್ಲಿ ಉತ್ತಮ ಕನಿಷ್ಠರೆಂಬ ಎರಡೇ ಕುಲಗಳು. ಸದ್ಗುಣಿಗಳೇ ಶ್ರೇಷ್ಠ ಕುಲದವರು, ದುರ್ಗುಣಿಗಳೇ ಹೀನ ಕುಲದವರು. ಸತ್ಯವ ನುಡಿಯದ, ಸದಾಚಾರದಿಂದ ನಡೆಯದ, ಸದ್ಭಕ್ತಿ ಪಡೆಯದವರ ನೋಡಿ ನಮ್ಮ ಗುಹೇಶ್ವರ ನಗುತ್ತಿದ್ದಾನೆ ಕಾಣ ಚನ್ನಬಸವಣ್ಣ. ಅಪ್ಪಯ್ಯ, ಶಿವದೀಕ್ಷೆ ಹೊಂದಿರೋರೆಲ್ಲ ಕುಲಭೇದವೆನಿಸದೆ ಹೆಣ್ಣು ಕೊಟ್ಟು ಹೆಣ್ಣು ತೆಗೆದುಕೊಳ್ಳಬಹುದೇ? ಏಕಪಂಕ್ತಿಯ ಭೋಜನ ನಡೆಯಬಹುದೇ? ಒಂಬಲ್ಲಿ ಉಡುವಲ್ಲಿ, ಕೊಂಬಲ್ಲಿ ಕುಲವಲ್ಲಿ, ಜಾತಿ ನಡೆಸುವ ಮಾದಿಗರನೇನೆಂಬನೆಯ್ಯ. ಆಚಾರ ನೋಡಿ ಹೆಣ್ಣು ಕೊಟ್ಟು ಹೆಣ್ಣು ತೆಗೆದುಕೊಳ್ಳಬಹುದು. ಈ ಕ್ರಮವ ನರಿಯವರ ಮಡದಿ ಹೊಲತಿಯ ಮಡಿ ನೀರು ಮಿಂದತ್ತಾಯಿತು ಕೂಡಲ ಸಂಗಮ ದೇವ. ಬಸವಣ್ಣನ ಮಾತಿಗೆ ಪ್ರತಿ ಇಲ್ಲ. ಕುಲಜಾತಿ ಅಳಿಸಾಕುವುದೇ ನಮ್ಮಿನ ನಿರ್ಧಾರ. ಆ ನಿರ್ಧಾರವು ಬರೀ ಮಾತಿನಿಂದ ಮುಗಿಯಕೂಡದು. ಪ್ರಭುಗಳೇ ಹಾಗೂ ಬಸವಾದಿ ಶರಣರ ಪುಂಗವರೇ, ಕುಲದಿಂದ ಬ್ರಾಹ್ಮಣನಾದ ನಾನು ಶಿವದೀಕ್ಷೆ ಹೊಂದಿ ಶಿವಶರಣ ಹಳೆಯನ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲು ಅನುಭವ ಮಂಟಪಕ್ಕೆ ಬಂದಿರುವೆ. ಅಪ್ಪನೆಯನ್ನು ದಯಪಾಲಿಸಬೇಕು. ಹರಳೇನವರೇ, ಇದಕ್ಕೆ ತಮ್ಮ ಒಪ್ಪಿಗೆಯೇ? ಶರಣರ ಒಪ್ಪಿಗೆ ನನ್ನ ಒಪ್ಪಿಗೆ ಆಗಿದೆ. ಹಾಗಾದರೆ ವಧುವರನ್ನು ಬರಮಾಡಿ ಶರಣರಿಗೆ ವಂದಿಸುವೆವು. ಶರಣು ತಾಯಿ ಶರಣು. ಶರಣರ ಸಂದೋಹಕ್ಕೆ ವಂದಿಸುವೆವು. ಅಪ್ಪ, ನೀನ್ಯಾರ ಮಗನು? ನಿನ್ನ ಹೆಸರೇನು? ಪ್ರಭು, ನಾನು ಮಚ್ಚಗಾರ ಹರಳಯ್ಯನ ಮಗ. ನನ್ನ ಹೆಸರು ಶೀಲವಂತ. ನೀನ್ಯಾರ ಮಗಳಮ್ಮ? ನಿನ್ನ ಹೆಸರೇನು? ನಾನು ಮಧುರಸ ಮಂತ್ರಿಗಳ ಮಗಳು. ನಾನು ಕುಮಾರಿ ನೀಲಾಂತ. ಮಕ್ಕಳೇ, ನೀವಿಂದು ಅಸ್ಪೃಶ್ಯತೆಯ ಕಲಂಕವನ್ನು ದೂರ ಮಾಡಲು ಮುಂದಾಗಿರುವಿರಿ. ಆದರೆ ನೀವು ಮಾಡುವ ಈ ಕಾರ್ಯದಲ್ಲಿ ಮುಂದೆ ಗಂಡಾಂತರ ಬಂದರೆ ಪ್ರಾಣವನ್ನು ಕೊಡಲು ಸಿದ್ಧರಾಗಿರುವೆವು. ಹೌದು, ಬಸವಣ್ಣರ ಮಾರ್ಗದಲ್ಲಿ ನಡೆಯುವ ನಾವು ಯಾವುದಕ್ಕೂ ಅಂಜಲಾರೆವು. ನಿಮಗೆ ಮಂಗಲವಾಗಲಿ. ನಿಮ್ಮ ಮದುವೆಗೆ ಅನುಭವ ಮಂಟಪದ ಒಪ್ಪಿಗೆ ಇದೆ.
ನಿಮ್ಮ ಮದುವೆಗೆ ಅನುಕೂಲ ಮಾಡಿದ ಒಪ್ಪಿಗೆ ಇದೆ. ಈ ಮಂಗಲ ಕಾರ್ಯಕ್ಕೆ ಬಸವಣ್ಣನ ಬೆಂಬಲವೂ ಇದೆ. ಈ ವಿವಾಹವು ಕಲ್ಯಾಣದ ಕ್ರಾಂತಿಗೆ ಕಾರಣವಾಗುವುದು. ನಾಳೆ ಬರುವುದು ಹಿಂದೆ ಬರಲಿ, ಹಿಂದೆ ಬರುವುದು ಹೀಗೆ ಬರಲಿ. ಇದಕ್ಕಾರಂಜವರು ಇದಕ್ಕಾರಕರು. ನಮ್ಮ ಕೂಡಲ ಸಂಗಮ ದೇವ ಬರದ ಹಣೆಬರವನ್ನು ಹರಿಬ್ರಹ್ಮಾದಿಗಳು ಅಲಿಸು ಸಾಧ್ಯವಿಲ್ಲ. ಮಕ್ಕಳೇ, ಸತ್ಯವನ್ನೇ ಹಿಂಬಾಲಿಸಿರಿ, ಅಸತ್ಯವನ್ನು ಹಿಮ್ಮೆಟ್ಟಿಸಿರಿ. ಮಧುವರ್ಷ ಹರಳಯ್ಯನವರೇ, ನೀವೀ ಮಂಗಲ ಕಾರ್ಯ ಮಾಡಿ ಕೀರ್ತಿಕಾಯರಾಗಿರಿ. ಮಧುವರ್ಷರು ತಮ್ಮ ಮಗಳ ನೀಲನನ್ನು ಹರಳೆಯ ಮಗನ ಶೀಲವಂತನಿಗೆ ಕೊಟ್ಟರು. ಇದು ತೆಗೆದುಕೊಳ್ಳರಿ ಬೀಳವನ್ನು. ಜಂಗಮನೆ ಪ್ರಭು ದೇವಾ ಶರಣಂ ಬೆಜವಾದಿ. ಜಂಗಮನೆ ಪ್ರಭು ದೇವಾ ಶರಣಾಗು ನಿರ್ಮಲನೆ ನಿರುಪಮನೆ ಪ್ರಭು ದೇವಾ ಶರಣಂ ಬೆಜವಾದಿ. ಜಂಗಮನೆ ಪ್ರಭು ದೇವಾ ಜಂಗಮನೆ ಪ್ರಭು ದೇವಾ ಸಂಗಮನೆ ಪ್ರಭು ದೇವಾ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದ, ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ. ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪಾರಮಾರ್ಥವೆಂಬ ಸಕ್ಕರೆಯನ್ನು ಇಕ್ಕಿದ್ರು ನೋಡ. ಇಂತಪ್ಪ ತ್ರಿವಿಧ ಅಮೃತವನ್ನು ಮನದಣಿಯಲ್ಲಿ ಎರೆದು ಸಲಹಿದರೆ ಅನ್ನ. ವಿವಾಹ ಮಾಡಿದರು, ಸ್ವಯಂಪ್ಪ ಗಂಡಂಗೆ ಕೊಟ್ಟರು. ಕೊಟ್ಟ ಮನೆಗೆ ಕಳಹಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದರು. ಬಸವಣ್ಣ ಮೆಚ್ಚುವಂತೆಯೇ ಬಗೆತನ ಮಾಡಿದೆ. ಚನ್ನ ಮಲ್ಲಿಕಾರ್ಜುನನ ಕೈ ಬಿಡಿದು ನಿಮ್ಮ ತಲೆಗೆ ಹೂವ ತರುವನಲ್ಲಿದೆ ಹುಲ್ಲು ತಾರೆ. ನಿಮ್ಮ ಅಡಿದಾಮರೆಗಳೆಲ್ಲ ಅವತರಿಸಿ ಮರಳಿ ವಿಜಯಂ ಗೈವೆ. ಶರಣು ಶರಣಾರ್ಥಿ. ಬೆಟ್ಟದ ಮೇಲೊಂದು ಮನೆಯ ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು
ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ, ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ. ಓ ಚನ್ನ ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ, ಲೋಕದೊಳಗೆ ಹುಟ್ಟಿದ ಬಳಿಕ ಸುದ್ದಿ ನಿಂದೆಗಳು ಬಂದೊಡೆ, ಸುದ್ದಿ ನಿಂದೆಗಳು ಬಂದೊಡೆ. ಮನದಲ್ಲಿ ಕೋಪವ ಕಾಣದೆ ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಅನುಭವ ಮಂಟಪದ ಸುದ್ದಿ ಏನಾದರೂ ನಿಮ್ಮ ಕಿವಿಗೆ ಬಡಿದಿರುವುದೇ? ಭಟ್ರ ನಮಗೆ ಯಾವ ಸುದ್ದಿನೂ ಬಡದಲ್ರಿ, ಅದು ಬಡದ್ರೆ ನಿಮಗ ಬಡದಿರಬೇಕು. ನಮಗೆ ಅಷ್ಟೇ ಯಾಕೆ ಶೆಟ್ರಿ, ಇಡೀ ಕಲ್ಯಾಣ ಪಟ್ಟಣಕ್ಕೇನೆ ದೆವ್ವ ಬಡಿದಂತಾಗಿದೆ ಶೆಟ್ರೆ. ಹಿಂದೆ ಆ ಹೊಲೆ ಆರವರ ಲಗ್ನವಂತೆ. ಇದೇನ್ರಿ ಮತ್ತು ಹೊಸ ಸುದ್ದಿ? ಹೊಸ ಸುದ್ದಿ ಅಂತ ಕೇಳ್ತೀರನ? ಕಲ್ಯಾಣ ಕೆಟ್ಟ ಸುದ್ದಿ, ನೀಲಮ್ಮನ ಶೀಲವಂತನಿಗೆ ಕೊಟ್ಟ ಸುದ್ದಿ. ಎಲ್ಲ ಇದೇನ್ರಿ ನೀತಿಗೆಟ್ಟ ಸುದ್ದಿ? ನೀತಿ ಕೆಟ್ಟ ಸುದ್ದಿ ಅಲ್ರಿ, ಕುಲಿಗೆಟ್ಟ ಸುದ್ದಿ, ಕಲ್ಯಾಣ ಕೆಟ್ಟ ಸುದ್ದಿ, ನೀಲಮ್ಮನ ಶೀಲವಂತನಿಗೆ ಕೊಟ್ಟ ಸುದ್ದಿ. ಏನು ಕಲ್ಯಾಣದಲ್ಲಿ ಯಾರು ಕೇಳುವವರಿಲ್ಲದಂತ ಐತೆ ಶೆಟ್ರ. ನಾವಾದ್ರೂ ಹೊಲಿಗೆರು ಹೊಕ್ರ ಯಾರು ಏನು ಅನ್ನೋಂಗೋದಾರ್ರಿ? ಇದೆಲ್ಲ ನಿಮ್ಮ 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 ಬಸವಣ್ಣ ಕಾರಸ್ತಾನ್ರಿ ಅದ. ಬಟ್ ಅವ ಹೆಂಗ್ ನಮ್ಮ ಬಸವಣ್ಣ ಆಗ್ತಾನ್ರಿ? ಅವ ಮಣ್ಣೆ ಲಿಂಗ ಕಟ್ಕೊಂಡಾನ, ಕಲ್ಲ ಕಟ್ಕೊಂಡಾನ. ಅವ ನಮ್ಮ ಬಸವಣ್ಣ ಹೆಂಗ ಆಗ್ತಾರಿ? ನಾವ ಉಚ್ಚ ಕುಲದ ವೀರಶೈವ ಬ್ರಾಹ್ಮಣರು ಮೇಲಾಗಿ ಬಣಜಿಗ್ಯಾರ ಅಂದ ಬಳಕ ಅವ ನಮ್ಮ ಬಸವಣ್ಣ ಹೆಂಗ ಆಗ್ತಾನ್ರಿ? ನಮ್ಮ ವಂಶಾವಳಿನ ಬೇರೆ. ಇರ್ಲಿ ಶೆಟ್ರ, ಅನುಭವ ಮಂಟಪದಾಗ ಅವನ ಶರಣರಿದ್ದಾರಲ್ಲ, ಬಸವಣ್ಣನ ಶರಣರ, ಅವರೆಲ್ಲರೂ ಕೂಡಿ ಹಿಂದೆ ಹೊಲೆ ಹಾರವ್ರು ಲಗ್ನ ಮಾಡಿಬಿಟ್ರಂತೆ. ಇದು ಅಲ್ಲದೆ ಆ ಬಳಿಕ ಅವ ಚಾಲುಕ್ಯ ಸಿಂಹಾಸನ ಮ್ಯಾಲ ಕೂಡಿರ್ಬೇಕಂತ ಮಾಡ್ಯಾನಂತ. ಇದು ಅಲ್ಲದ ತುಂಡು ಜಂಗಮರ ಸೈನ್ಯ ಸುದ್ದ ಕೂಡಿಸಿಟ್ಟಾನಂತ ಶೆಟ್ರ. ದಿನಾಲು 1,96,000 ಜಂಗಮರಿಗೆ ಅನ್ನ ಹಾಕಾಕೈತಾನಂತ ಶೆಟ್ರ. ಈ ಸುದ್ದಿಯನ್ನು ಮೊದಲು ನಮ್ಮ ದೊರೆ ಕಿವಿಗೆ ಮುಟ್ಟಿಸಿ ದೊರೆಗಳನ್ನು ಕರೆದುಕೊಂಡು ಹೋಗಿ, ಪ್ರಭುಗಳ ಬಳಿಗೆ ಕರೆದುಕೊಂಡು ಹೋಗಿ ಆ ಪಾಖಂಡಿ ಬಸವಣ್ಣನಿಗೆ ತಕ್ಕ ಶಿಕ್ಷೆ ವಿಧಿಸಬೇಕೆಂದು ಅರಿಕೆ ಮಾಡಿಕೊಳ್ಳೋಣ. ಭಟ್ರ, ದೊರೆಗಳು ನಮ್ಮ ಮಾತು ಕೇಳಬೇಕಷ್ಟೇ. ಕೇಳದಿದ್ದರೆ ದೊರೆ ವಿರುದ್ಧ ಬಂಡಾಯ ಹೂಡಬೇಕು, ಇಲ್ಲದಿದ್ದರೆ ಕಲ್ಯಾಣಕ್ಕೆ ಕೈ ಮುಗಿಯಬೇಕು. ಶೆಟ್ರ, ಅದು ಏನೇ ಇರಲಿ, ಮೊದಲು ಮಧುವರ್ಷ ಅರಳನೆಯವರಿಗೆ ತಕ್ಕ ಶಿಕ್ಷೆ ವಿಧಿಸಬೇಕೆಂದು ದೊರೆಗಳನ್ನು ಕರೆದುಕೊಂಡು ಹೋಗಿ ಅರಿಕೆ ಮಾಡಿಕೊಳ್ಳೋಣ. ನಡ್ರಿ ಹೋಗೋಣ. ಅಷ್ಟು ಮಾಡದಿದ್ರ ನಮ್ಮದ ನಿಮ್ಮದ ಎಲ್ಲಾ ಕೂಡಿ ಕಲ್ಯಾಣದಾಗ ವ್ಯಾಪಾರ ಬಂದಾಗಿ ಬಿಡ್ತೈತ್ರಿ. ಶೆಟ್ರ, ವ್ಯಾಪಾರ ಅಲ್ರಿ,
ಮಹಿಳೆಯರು ಕೂಡ ಬೇಗತಾನ ಮಾಡ್ಬೇಕಾಗ್ತೈತೆ. ಅದು ಕಾಲ ಬರ್ತೈತಿರ. ಬರ್ರಿ ಮೊದಲ ದೊರೆಗಳು ಬೆಳಗ್ಗೆ ಹೋಗಿ ಅವ್ರಿಗೆ ಶಿಕ್ಷೆ ವಿಧಿಸಿ ಮಾಡ್ಬೇಕಂದ್ರೆ ಅರಿಕೆ ಮಾಡಿಕೊಳ್ಳೋಣ. ಬರ್ರಿ.